ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಚಿಕನ್ ಬಿರಿಯಾನಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ನಾ ಇಲ್ಲಿ ಕಪ್ ತೋರ್ಸಂಗತ್ತೀನಲ್ಲ, ಆ ಕಪ್ಪಲ್ಲೇ ನಾ 2.5 ಕಪ್ ಅಕ್ಕಿ ತೊಗೊಂಡು ತೊಳೆದು ಸೈಡ್ಗೆ ಇಟ್ಕೊಳ್ಳೋಣ. ಪುದೀನ, 2 ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ ಇವೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳೋಣ. ಇದನ್ನು ಚಿಕನ್ ಸ್ವಚ್ಛಗೆ ತೊಳ್ಕೊಂಡು ಅದ್ರಾಗ ಮಿಕ್ಸಿ ಮಾಡಿದ್ದು ಪುದೀನ, ಅರಿಶಿನ, ಹವೇಜ್ ಮಸಾಲ ಹಾಕಿ ಸ್ವಲ್ಪ ಮೊಸರು, ಅರ್ಧ ಕಪ್ ಮೊಸರು ಹಾಕಿ ಕಲಸಿ ತೆಗೆದಿಟ್ಕೊಳ್ಳೋಣ. ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ, ಅದ್ರಾಗ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕುದಿಯೋಕೆ ಇಡೋಣ. ಉಳ್ಳಾಗಡ್ಡೆನ 2 ಉಳ್ಳಾಗಡ್ಡೆನ ಉದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡೋಕೆ ಇಡೋಣ್ರಿ. ಎಣ್ಣೆ ಕಾದೈತ್ರಿ, ಚೆಂದಂಗೆ ಗೋಲ್ಡನ್ ಬ್ರೌನ್ ಬರ್ಬೇಕ್ರಿ ಉಳ್ಳಾಗಡ್ಡೆ. ಚಿಕನ್ ಬಿರಿಯಾನಿಗೆ ಹಾಕಾಕ್ರಿ. ಇಲ್ಲೇ ಅನ್ನನೂ ಕುದಿಯೋಕೆ ಕುಂತೈತ್ರಿ. ಸ್ವಲ್ಪ ಅರ್ಧ 75% ಕುದಿಬೇಕ್ರಿ. ಹಿಂಗೆ ಮುರಿಬೇಕು ನೋಡ್ರಿ ಅದು ಅನ್ನ. ಅದರಾಗಿಂದ ಉಳ್ದಿದ್ದ ನೀರೆಲ್ಲ ಬಸಿದು ತೆಗೆದಿಟ್ಕೊಳ್ಳೋಣ. ಇಲ್ಲ ಉಳ್ಳಾಗಡ್ಡಿನೂ ಗೋಲ್ಡನ್ ಬ್ರೌನ್ ಬಂದಾವ್ರಿ, ಇವನು ತೆಗೆದಿಟ್ಕೊಂಡು ಬಿಡೋಣ್ರಿ. ಮಸಾಲೆ ಒಳಗೆ ಒಂದು ಪಲಾವ್ ಎಲೆ, ಸಾಯಿ ಜೀರಿಗೆ, ಮೆಣಸು, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಇವೆಲ್ಲ ಚಿಕನ್ ಬಿರಿಯಾನಿಗೆ ಹಾಕೋಕೆ ಮಸಾಲೆ ರೀ. ಎಣ್ಣೆ ಕಾದೈತ್ರಿ, ಅವೆಲ್ಲ ಮಸಾಲೆ ಅದ್ರಾಗ ಹಾಕಿ ಫ್ರೈ ಮಾಡೋಣ್ರಿ. ಚಲೋ ತಂಗೆ ಫ್ರೈ ಆಗಲಿ ರೀ ಎಣ್ಣೆ ಒಳಗೆ. ಸ್ವಲ್ಪ ಉದ್ದನ್ ಕಟ್ ಮಾಡಿದ್ದು ಒಂದು ಈರುಳ್ಳಿ, ಅದು ಕೂಡ ಗೋಲ್ಡನ್ ಬ್ರೌನ್ ಬರಲಿ ರೀ ಸ್ವಲ್ಪ. ಅದ್ರಾಗ ಒಂದು ಟಮಾಟಿ, ಅದು ಚೆನ್ನಾಗಿ ಬೇಯಲಿ ರೀ. ಕಲಸಿಟ್ಟಿದ್ದ ಚಿಕನ್ ಹಾಕಿ ಫ್ರೈ ಮಾಡೋಣ್ರಿ. ಚಲೋ ತಂಗೆ ಎಣ್ಣೆ ಒಳಗೆ ಬೇಯಬೇಕ್ರಿ ಅದು. ಹಂಗಂದ್ರೆ ಚಿಕನ್ ಬಿರಿಯಾನಿ ಚಲೋ ಬರ್ತರಿ. ಅದ್ರಾಗ ಒಂದು ಸ್ವಲ್ಪ ಚಿಕನ್ ಮಸಾಲ, ಉಪ್ಪು, ಸ್ವಲ್ಪ 2 ಚಮಚ ಖಾರ ಪುಡಿ, ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರಿ. ಸ್ವಲ್ಪ ಎಣ್ಣೆ ಬಿಡ್ಬೇಕ್ರಿ. ಈಚೆಗೆ ಇನ್ನೊಂದು ಒಲೆ ಮೇಲೆ ತವಾ ಇಟ್ಟು ಅದು ಬಿಸಿ ಮಾಡೋಕೆ ಇಡೋಣ್ರಿ. ಒಂದು 5 ನಿಮಿಷ ಕಾಯಿಲೆ ರೀ ಅದು. ಮಿಕ್ಸಿದು ಸ್ವಲ್ಪ ನೀರು ಹಾಕೇನ್ರಿ, ಅದು ತೊಳೆದು ಒಂದು ಸ್ವಲ್ಪ. ಇದು ಅನ್ನ ಬೇದೈತ್ರಿ. ಅದು ಒಂದು ಕುದಿ ಬಂದಮೇಲೆ ಎಲ್ಲ ಅನ್ನ ಅದ್ರಾಗ ಸೇರಿಸ್ಬೇಕ್ರಿ. ಲೇಯರ್ ಮೇಲೆ ಲೇಯರ್ ಹಂಗೆ ಹಾಕ್ಬೇಕ್ರಿ. ಜಾಸ್ತಿ ನೀರು ಹಾಕಬಾರ್ದ್ರಿ. ಮತ್ತು ಉಳ್ಳಾಗಡ್ಡಿ ಹಿಂಗೆ ಹುರ್ಕೊಂಡಿದ್ದು ಹಿಂಗೆ ಹಾಕೊಂಡು ನೋಡ್ರಿ ಕುರು. ಅದ್ರ ಮೇಲೆ ಹಾಕಿ ಸ್ವಲ್ಪ ಕೊತ್ತಂಬರಿ ಉದುರಿಸ್ರಿ. ಕಟ್ ಮಾಡಿದ್ದೆ, ಸಣ್ಣ ಕಟ್ ಮಾಡಿದ್ದೆ. ಅರ್ಧ ಲಿಂಬೆಹಣ್ಣಿನ ಜ್ಯೂಸ್, ಸ್ವಲ್ಪ ಎಣ್ಣೆ ರೀ, ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಮುಚ್ಚಿ ತವ ಮೇಲೆ ಇಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕ್ರಿ. 10 ರಿಂದ 15 ನಿಮಿಷ ಬೇಯಿಸ್ರಿ. ಹಂಗಂದ್ರೆ ಚಲೋ ತಂಗೆ ಬೇಯತ್ರಿ. ಅದು ದಮ್ನ್ಯಾಗ ಬೀಳ್ಬೇಕ್ರಿ. ಅದು ಗ್ಯಾಸ್ ಸಣ್ಣಗೆ ಇಡ್ಬೇಕ್ರಿ. ಈಗ 10 ರಿಂದ 15 ನಿಮಿಷ ಆಗೈತ್ರಿ. ಈಗ ನೋಡಿರಿ ರೆಡಿ ಆಯ್ತು ರೀ ಘಮ ಘಮ ಚಿಕನ್ ಬಿರಿಯಾನಿ ರೆಸಿಪಿ.